ನಾವು ಸಿಂಪಲ್ ಆದ ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ. ಸಿಂಪಲ್ ಆದ ಸ್ಟೆಪ್ಸ್ ಏನು ಅಂತಂದರೆ, ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ನಾವು ಮಲ್ಕೊಳ್ಳುವಂತಹ ಪಿಲ್ಲೋ ಆಗಿರ್ಬೋದು ಅಥವಾ ಬೆಡ್ ಆಗಿರ್ಬೋದು, ಕಂಪ್ಲೀಟಾಗಿ ನಾವು ಅವಾಗವಾಗ ಅದನ್ನು ಬಿಸಿಲಿಗೆ ಇಡೋದಾಗಿರ್ಬೋದು ಅಥವಾ ವ್ಯಾಕ್ಯೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಅದನ್ನು ಕ್ಲೀನ್ ಮಾಡೋದಾಗಿರ್ಬೋದು. ಬಿಕಾಸ್ ಅದರಲ್ಲಿ ತುಂಬಾ ಅಂದರೆ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ. ಅದರಿಂದನೇ ನಮಗೆ ತ್ವಚೆ ಮೇಲಿನ ಸಮಸ್ಯೆ ಆಗಿರ್ಬೋದು, ಕೂದಲಿನ ಸಮಸ್ಯೆ ಆಗಿರ್ಬೋದು, ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಆ್ಯಂಡ್ ಬೇರೆ ನಿಮ್ಮ ಸರೌಂಡಿಂಗ್ಸ್ ಅಷ್ಟೇ, ನಿಮ್ಮ ಮನೆಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು, ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಆ್ಯಂಡ್ ನೀವು ಯೂಸ್ ಮಾಡುವಂಥ ಟವಲ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಇವಾಗ ನಾವೇನು ದುಡಿತಾ ಇದ್ದೀವಿ ಅಥವಾ ಆಲ್ಮೋಸ್ಟ್ ನಮ್ಮ ಖರ್ಚಿಗೆ ಆಗೋಗುತ್ತೆ. ಅಂದರೆ ನಾವು ಬರೀ ಊಟ ಮಾಡೋದಲ್ಲ, ಬರೀ ಕ್ರೀಮ್ಗಳಾಗಿರ್ಬೋದು ಅಥವಾ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳಿಗೆ ಅಂದರೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತಂದರೆ ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಓಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದು. ಸೊ ನಾನಿವತ್ತು ಒಂದು ಒಳ್ಳೆಯ ಓಮ್ ಮೇಡ್ ಕ್ರೀಮನ್ನು ತೋರಿಸ್ತೀನಿ. ಸೊ ಓಮ್ ಮೇಡ್ ಕ್ರೀಮ್ ಅಂತ ಅಂದರೆ ನೀವು ಅದನ್ನು ಮಾಯ್ಚರೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಸನ್ಸ್ಕ್ರೀನ್ ಆಗಿ ಕೂಡ ಯೂಸ್ ಮಾಡ್ಬೋದು, ಆ್ಯಂಡ್ ಡೇ ಕ್ರೀಮ್, ನೈಟ್ ಕ್ರೀಮ್, ಯಾವುದೇ ರೀತಿ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬಾಡಿ ಲೋಷನ್ ಕೂಡ ಥರನೂ ಯೂಸ್ ಮಾಡ್ಕೋಬೋದು. ನೀವು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಈ ಓಮ್ ಮೇಡ್ ಕ್ರೀಮು. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ. ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಓಮ್ ಮೇಡ್ ಕ್ರೀಮ್ಗೆ ನಾನು ಬಳಸ್ತಾ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸೌತೆಕಾಯಿ ಮತ್ತು ಬಾದಾಮ್ ಆಯಿಲ್, ಆಲೋವೆರಾ ಜೆಲ್, 3 ಐಟಮ್ಸ್ ಅಷ್ಟೇ. ಸೊ ನಾನು ಬಳಸ್ತಾ ಇರೋ ಮೊದಲನೇ ಇಂಗ್ರೀಡಿಯೆಂಟ್ ಸೌತೆಕಾಯಿ ಎಲ್ರಿಗೂ ಗೊತ್ತು, ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಯಾವುದೇ ನೀರು ಬೆರೆಸುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ನಮ್ಮ ಬಾಡಿಯಲ್ಲಿ ಹೈಡ್ರೇಟ್ ಆಗಿರೋದಕ್ಕೆ ಅಂದರೆ ನೀರಿನ ಅಂಶ ಕಡಿಮೆ ಆಗದೆ ಇರೋ ಹಾಗೆ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಸಿಪ್ಪೆ ಸಮೇತ ನಾವು ತುರಿದಿಟ್ಕೊಂಡಿರೋದು. ನೀವು ಮಿಕ್ಸಿ ಮಾಡೋದ್ರಿಂದ ಆ ಸಿಪ್ಪೆ ಮೇಲೆ ಆ ಒಟ್ಟುಗಳು ಹಾಗೆ ಇದ್ಬಿಡುತ್ತೆ ಆ್ಯಂಡ್ ಕಂಪ್ಲೀಟ್ ಜ್ಯೂಸ್ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿದ್ದೀನಿ. ಈ ತುರಿದಿರೋ ಸೌತೆಕಾಯನ್ನು ನಾವು ಫಿಲ್ಟರ್ ಮಾಡಿಕೊಂಡು ಅದರ ಜ್ಯೂಸನ್ನು ಮಾತ್ರ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಬಾದಾಮ್ ಆಯಿಲು. ಬಾದಾಮ್ ಆಯಿಲು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸನ್ನು ಕೊಡೋದಿಲ್ಲ. ನಾವು ಸಣ್ಣ ಎಳೆ ಮಕ್ಕಳಿಗೂ ಕೂಡ ಬಾಡಿ ಮಸಾಜ್ ಮಾಡೋದಕ್ಕೆ ಬಾದಾಮ್ ಆಯಿಲನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ದಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು, ಈ ದೊಡ್ಡವ್ರಿಗಾಗಿರ್ಬೋದು ಬಾಡಿ ಮಸಾಜ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾಕಂದರೆ ಅದು ನ್ಯಾಚುರಲ್ ಆದ ಗ್ಲೋವನ್ನು ಕೊಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ನಮ್ಮ ಮನೆಗಳಲ್ಲಿ ಪಾಟಲ್ಲೂ ಕೂಡ ಇರುತ್ತೆ. ನಾವು ಯಾವ ಆಲೋವೆರಾ ಜೆಲ್ ಬೇಕಾದ್ರೂ ತಗೋಬೋದು. ಪಾಟಲ್ ಆಗಿರ್ಬೋದು ಅಥವಾ ಆಚೆಗಡೆ ಆರ್ಗ್ಯಾನಿಕ್ ಆಗಿ ಸಿಗೋವಂಥದ್ದಾಗಿರ್ಬೋದು, ಯಾವುದೇ ರೀತಿಯ ಆಲೋವೆರಾ ಜೆಲ್ ಬಳಸಿದ್ರೂ ಪರವಾಗಿಲ್ಲ. ಈ ಓಮ್ ರೆಮಿಡಿಯನ್ನ ಇರೋ ಇಂಗ್ರೀಡಿಯೆಂಟ್ ಅಂದರೆ ಆಲೋವೆರಾ ಜೆಲ್. ಸೊ ಈ 3 ಐಟಮನ್ನು ಬಳಸ್ಕೊಂಡು ಯಾವ ರೀತಿ ಓಮ್ ಮೇಡ್ ಕ್ರೀಮ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾವು ಈ ಸೌತೆಕಾಯಿ ಏನಿದೆ ಅದನ್ನು ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಕಂಪ್ಲೀಟಾಗಿ ಒಂದು ಫಿಲ್ಟರ್ಗೆ ಹಾಕಿ ಫಿಲ್ಟರ್ ಮಾಡ್ಕೊಳ್ಳೋಣ. ಯಾವುದೇ ನೀರಿನ ಅವಶ್ಯಕತೆ ಇಲ್ಲ. ರೋಸ್ ವಾಟರ್ ಆಗಿರ್ಬೋದು ಪ್ಲಸ್ ಯಾವುದು ಬೇಕಾಗಿಲ್ಲ, ಯಾಕಂದರೆ ಸೌತೆಕಾಯಲ್ಲೇ ನೀರಿನ ಅಂಶ ಹೆಚ್ಚಾಗಿದೆ. ಆ್ಯಂಡ್ ಸೌತೆಕಾಯಿ ಸೇವಿಸೋದಕ್ಕೂ ತುಂಬ ಒಳ್ಳೆಯದು, ತ್ವಚೆ ಮೇಲೆ ಹಚ್ಚೋದಕ್ಕೂ ಕೂಡ ಒಳ್ಳೆಯದು. BP ಕೂಡ ಕಂಟ್ರೋಲಲ್ಲಿ ಇಡುತ್ತೆ ನಾವು ಸೇವಿಸೋದ್ರಿಂದ, ಡೈಜೆಷನ್ ಆಗುತ್ತೆ. ಸೊ ಈ ರೀತಿ ಕಂಪ್ಲೀಟ್ ಜ್ಯೂಸ್ ಸಿಕ್ಕಿದೆ ನಮಗೆ, ಸೌತೆಕಾಯಿ ಜ್ಯೂಸ್. ಸೊ ಈ ಸೌತೆಕಾಯಿ ಜ್ಯೂಸ್ಗೆ ನಾವಿವಾಗ 1 ಸ್ಪೂನ್ ಬಾದಾಮ್ ಆಯಿಲನ್ನು ಹಾಕೊಳ್ಳೋಣ. ಈಗ ಈ ಸೌತೆಕಾಯಿ ಜ್ಯೂಸ್ಗೆ ನಾವು 1 ಸ್ಪೂನ್ ಬಾದಾಮ್ ಆಯಿಲನ್ನು ಹಾಕಿದ್ದೀವಿ. ಈಗ 2 ಸ್ಪೂನ್ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡೋಣ. ಮೂರು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಮಿಕ್ಸ್ ಮಾಡೋದ್ರಿಂದ ಅದು ಕಂಪ್ಲೀಟ್ ನೀರೇನಿದೆ ಅದು ಈ ರೀತಿ ಗಟ್ಟಿ ಆಗುತ್ತೆ, ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಇದು ನೀವು ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಡೇ ಕ್ರೀಮ್ ಅದು ಕೂಡ ಯೂಸ್ ಮಾಡ್ಬೋದು. ರಾತ್ರಿ ಮಲಗಬೇಕಾದ್ರೆ ನೈಟ್ ಕ್ರೀಮ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಬಾಡಿಗೆ ನೀವು ಮಸಾಜ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಯೂಸ್ ಮಾಡಿದ್ರೂ ತುಂಬಾ 100% ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಆಗುತ್ತೆ. ಆ್ಯಂಡ್ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ. ನೀವು ಬಾಡಿ ಲೋಷನ್ ಆಗಿ ಯೂಸ್ ಮಾಡಿದ್ರೆ ನೀವು ಹಾಕ್ಕೊಂಡು ಹೋಗೋದ್ರಿಂದ ಬಾಡಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಡಿಯೋಡ್ರೆಂಟ್ ಅಥವಾ ಪರ್ಫ್ಯೂಮ್ನ ಅವಶ್ಯಕತೆ ಇಲ್ಲ. ಇದರಲ್ಲೇ ತುಂಬ ಚೆನ್ನಾಗಿದೆ. ಬಾದಾಮ್ ಆಯಿಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ಸೌತೆಕಾಯಿ ಆಗಿರ್ಬೋದು, ಆಲೋವೆರಾ ಜೆಲ್ ಆಗಿರ್ಬೋದು. ಸೊ 3 ಕೂಡ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಇದನ್ನು ನೀವು ತೊಗೊಂಡು ಜಸ್ಟ್ ಬಾಡಿ ಲೋಷನ್ ಥರ ಈ ಥರ ಹಚ್ಚಿ ಬಿಡೋದ್ರಿಂದ ನೀವು ಸ್ಕಿನ್ ಡ್ರೈ ಆಗಿದ್ರೆ ಅದು ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಡೆಡ್ ಸ್ಕಿನ್ಸ್ಗಳು ತೆಗ್ದಾಕತ್ತೆ.
ಪಿಂಪಲ್ಸ್ ಆಗಿರೋ ಅದನ್ನ ಹೋಗ್ಲಾಡ್ಸುತ್ತೆ. ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಹೋಮ್ ಮೇಡ್ ಕ್ರೀಮ್. ನೀವು ಸಹ ಈ ಕ್ವಿಕ್ ಟಿಪ್ ಅನ್ನ ಟ್ರೈ ಮಾಡಿ. ಮತ್ತಷ್ಟು ಹೋಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.